ನಮಸ್ಕಾರ. ಇಂದಿನ ಈ ವಿಶೇಷ ಮಾಹಿತಿಯ ಸಂಚಿಕೆಗೆ ಸ್ವಾಗತ. ಕಾವೇರಿ 2 ತಂತ್ರಾಂಶದಲ್ಲಿ ಹೊಸ ವ್ಯವಹಾರ ಸಂಸ್ಥೆಯನ್ನು ಅಂದ್ರೆ ನ್ಯೂ ಫರ್ಮ್ ಅನ್ನು ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ಸುಲಭವಾಗಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ನಾವಿಂದು ನೋಡಲಿದ್ದೇವೆ. ಸರ್ಕಾರಿ ಕೆಲಸ ಅನ್ಕೂಡ್ಲೆ ತಲೆನೋವು ಅಂತ ಅನ್ಸೋದು ಸಹಜ ಅಲ್ವಾ? ಆದ್ರೆ ಈ ಪ್ರಕ್ರಿಯೆ ಎಷ್ಟು ಸರಳವಾಗಿದೆ ಅನ್ನೋದನ್ನ ನಾವಿಂದು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸಂಪೂರ್ಣ ನೋಂದಣಿ ಪ್ರಕ್ರಿಯೆಯ 6 ಪ್ರಮುಖ ಹಂತಗಳು ಇಲ್ಲಿವೆ ನೋಡಿ. ಮೊದಲಿಗೆ ಅರ್ಜಿ ಸಲ್ಲಿಕೆಯ ಆರಂಭ, ನಂತರ ಸಂಸ್ಥೆ ಮತ್ತು ಪಾಲುದಾರರ ವಿವರ, ಮೂರನೇದಾಗಿ ಸಾಕ್ಷಿದಾರರ ಸೇರ್ಪಡೆ, 4ನೇ ಹಂತದಲ್ಲಿ ಪರಿಶೀಲನೆ ಮತ್ತು ಸಹಿ, 5ನೇಯದಾಗಿ ದಾಖಲೆಗಳ ಅಪ್ಲೋಡ್ ಮತ್ತು ಕೊನೆಯದಾಗಿ ಅಂತಿಮ ಸಲ್ಲಿಕೆ. ಒಂದು ಸಂಕೀರ್ಣ ಪ್ರಕ್ರಿಯೆಯನ್ನು ಈ 6 ಹೆಜ್ಜೆಗಳು ಹೇಗೆ ಸುಲಭವಾಗಿಸುತ್ತವೆ ಅಂತ ಈಗ ನೋಡೋಣ. ಮೊದಲನೇ ವಿಭಾಗ, ಅರ್ಜಿ ಸಲ್ಲಿಕೆಯ ಆರಂಭ. ಕಾವೇರಿ 2 ಪೋರ್ಟಲ್ನಲ್ಲಿ ಮೊದಲ ಹೆಜ್ಜೆ ಹೇಗೆ ಇಡಬೇಕು ಅಂತ ನೋಡೋಣ. ಪೋರ್ಟಲ್ಗೆ ಲಾಗಿನ್ ಆದ ತಕ್ಷಣವೇ ಕಾಣುವುದು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನೋ ಆಯ್ಕೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಬರುವ ಆಯ್ಕೆಗಳಲ್ಲಿ ಫರ್ಮ್ ರಿಜಿಸ್ಟ್ರೇಷನ್ ಅನ್ನೋದನ್ನ ಆರಿಸ್ಕೊಂಡು ತದನಂತರ ನ್ಯೂ ಫರ್ಮ್ ರಿಜಿಸ್ಟ್ರೇಷನ್ ಫಾರ್ಮ್ 1 ಅನ್ನು ಕ್ಲಿಕ್ ಮಾಡಬೇಕು. ಬಳಕೆದಾರರಿಗೆ ಗೊಂದಲವಾಗಬಾರದು ಅಂತಾನೆ ಈ ತಂತ್ರಾಂಶವನ್ನು ಬಹಳ ನೇರವಾಗಿ ಮತ್ತು ಸುಲಭವಾಗಿ ವಿನ್ಯಾಸಗೊಳಿಸಲಾಗಿದೆ. ಈಗ 2ನೇ ವಿಭಾಗದತ್ತ ಸಾಗೋಣ. ಅದೇ ಸಂಸ್ಥೆ ಮತ್ತು ಪಾಲುದಾರರ ವಿವರ. ಯಾವುದೇ ವ್ಯವಹಾರಕ್ಕೆ ಅದರ ಮೂಲ ಮಾಹಿತಿಯೇ ಅಡಿಪಾಯ ಅಲ್ವಾ? ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಸಂಸ್ಥೆಯ ಮೂಲಭೂತ ವಿವರಗಳನ್ನ ಅತ್ಯಂತ ನಿಖರವಾಗಿ ನೀಡಬೇಕು. ಫರ್ಮ್ ನೇಮ್, ವ್ಯವಹಾರದ ಸ್ವರೂಪ ಮತ್ತು ಪ್ರಧಾನ ಕಚೇರಿಯ ಸ್ಥಳವನ್ನ ನಮೂದಿಸಬೇಕು. ಇಲ್ಲಿ ಮರೆಯಲೇಬಾರದ ಒಂದು ಮುಖ್ಯ ವಿಚಾರ ಅಂದ್ರೆ ಲ್ಯಾಂಡ್ಲೈನ್ ಅಥವಾ ಫೋನ್ ನಂಬರ್. ಇದನ್ನ ಕಡ್ಡಾಯವಾಗಿ ಭರ್ತಿ ಮಾಡಲೇಬೇಕು. ಇದರ ಜೊತೆಗೆ ಸಂಸ್ಥೆ ಶುರುವಾದ ದಿನಾಂಕ ಹಾಗೂ ಬೇರೆ ಶಾಖೆಗರಿದ್ದರೆ ಆ ವಿಳಾಸಗಳನ್ನು ಇಲ್ಲಿ ತಪ್ಪದೇ ಸೇರಿಸಬೇಕು. ಈಗ ವ್ಯವಹಾರದ ಅವಧಿಯನ್ನ ಆಯ್ಕೆ ಮಾಡುವಾಗ 2 ಮುಖ್ಯ ಆಯ್ಕೆಗಳು ಎದುರಾಗುತ್ತವೆ. ಮೊದಲನೇದು ಅಟ್ ವಿಲ್, ಅಂದ್ರೆ ಯಾವುದೇ ನಿರ್ದಿಷ್ಟ ಅಂತ್ಯವಿಲ್ಲದೆ ಜೀವನ ಪರ್ಯಂತ ಮುಂದುವರಿಯುವ ಪಾಲುದಾರಿಕೆ. ಮತ್ತೊಂದು ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್, ಅಂದ್ರೆ ಕೇವಲ ಒಂದು ನಿರ್ದಿಷ್ಟ ಸಮಯದವರೆಗೆ ಅಥವಾ ನಿರ್ದಿಷ್ಟ ಯೋಜನೆಗಾಗಿ ಮಾತ್ರ ಮಾಡಿಕೊಳ್ಳುವ ಪಾಲುದಾರಿಕೆ. ಈ 2ರ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸೂಕ್ತವಾದ್ದನ್ನ ಆಯ್ಕೆ ಮಾಡಿಕೊಳ್ಳೋದು ಮುಂದಿನ ದಿನಗಳ ದೃಷ್ಟಿಯಿಂದ ಬಹಳ ನಿರ್ಣಾಯಕ. ಸಂಸ್ಥೆಯ ವಿವರಗಳನ್ನು ಕೊಟ್ಟಾದ್ಮೇಲೆ ಆ ಸಂಸ್ಥೆಯನ್ನ ಮುನ್ನಡೆಸುವ ಪಾಲುದಾರರ ವಿವರಗಳನ್ನು ತುಂಬುವ ಹಂತ ಬರ್ತದೆ. ಪ್ರತಿಯೊಬ್ಬ ಪಾಲುದಾರರ ಹೆಸರು, ಸಂಬಂಧ, ಜನ್ಮದಿನಾಂಕ, ಲಿಂಗ, ವೃತ್ತಿ, ಹಾಗೇನೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ನೀಡಬೇಕು. ಅವರು ಸಂಸ್ಥೆ ಸೇರಿದ ದಿನಾಂಕ ಮತ್ತು ಪ್ರಸ್ತುತ ವಿಳಾಸವನ್ನ ಸೇರಿಸಬೇಕು. ಒಂದು ವೇಳೆ ಯಾರಾದರೂ GPA ಏಜೆಂಟ್ ಮೂಲಕ ಪ್ರತಿನಿಧಿಸುತ್ತಿದ್ರೆ ಆ ಮಾಹಿತಿಯನ್ನು ಕೂಡ ಒದಗಿಸಬೇಕು. ಒಬ್ಬರ ವಿವರ ತುಂಬಿ ಸೇವ್ ಮಾಡಿದ್ಮೇಲೆ ಜಸ್ಟ್ ಆಡ್ ಪಾರ್ಟ್ನರ್ ಕ್ಲಿಕ್ ಮಾಡಿ ಎಷ್ಟು ಜನರ ವಿವರಗಳನ್ನು ಬೇಕಾದರೂ ಸುಲಭವಾಗಿ ಸೇರಿಸ್ತಾ ಹೋಗ್ಬೋದು. ಬನ್ನಿ ಈಗ 3ನೇ ವಿಭಾಗದತ್ತ ಮುನ್ನಡೆಯೋಣ. ಅದುವೇ ಸಾಕ್ಷಿದಾರರ ಸೇರ್ಪಡೆ. ಪಾಲುದಾರರ ವಿವರಗಳನ್ನು ದೃಢೀಕರಿಸಲು ಇದೊಂದು ಕಡ್ಡಾಯ ಹೆಜ್ಜೆ. ಇಲ್ಲಿನ ಬಹುಮುಖ್ಯ ನಿಯಮವನ್ನ ನಾವೆಲ್ಲರೂ ಗಮನಿಸಲೇಬೇಕು. ಸಾಕ್ಷಿದಾರರು ಅಂದ್ರೆ ಸುಮ್ಮನೆ ಯಾರೋ ಸಾಮಾನ್ಯ ಸಾರ್ವಜನಿಕರಾಗಿರಬಾರದು. ಅವರು ನಿರ್ದಿಷ್ಟವಾಗಿ ಪಾಲುದಾರರನ್ನು ಪ್ರತಿನಿಧಿಸುವವರೇ ಆಗಿರಬೇಕು. ಇದೊಂದು ಬಹಳ ಕಟ್ಟುನಿಟ್ಟಿನಾದ ನಿಯಮ. ಅಂದ್ರೆ ಸಂಬಂಧವೇ ಇಲ್ಲದ ಯಾರನ್ನೋ ಕರೆತಂದು ಸಾಕ್ಷಿ ಮಾಡುವಂಟಿಲ್ಲ. ವಂಚನೆಯನ್ನು ತಡೆಗಟ್ಟಲು ಮತ್ತು ಇಡೀ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಕ್ಷಿದಾರರ ವಿವರಗಳನ್ನು ಸೇರಿಸುವಾಗ ಆ ಸಾಕ್ಷಿ ಯಾವ ಪಾಲುದಾರರನ್ನ ಪ್ರತಿನಿಧಿಸ್ತಾರೆ ಅನ್ನೋದನ್ನ ಮೊದಲು ಆಯ್ಕೆ ಮಾಡಬೇಕು. ಆಮೇಲೆ ಅವರ ಸಂಪೂರ್ಣ ಹೆಸರು, ವಿಳಾಸ, ಜನ್ಮದಿನಾಂಕ, ಲಿಂಗ, ವೃತ್ತಿ, ಮೊಬೈಲ್ ಮತ್ತು ಇಮೇಲ್ ನೀಡಬೇಕು. ಇಲ್ಲಿ ವಿಶೇಷ ಗಮನ ಹರಿಸಬೇಕಾದ ಮತ್ತೊಂದು ಕಡ್ಡಾಯ ಅಂಶ ಅಂದರೆ ಸಾಕ್ಷಿದಾರರ ತಂದೆಯ ಹೆಸರನ್ನ ಒದಗಿಸಲೇಬೇಕು. ಭವಿಷ್ಯದಲ್ಲಿ ಯಾವುದೇ ಕಾನೂನು ತೊಡಕುಗಳು ಬರದಂತೆ ತಡೆಯಲು ಮತ್ತು ದಾಖಲೆಗಳ ನಿಖರತೆಗೆ ಇದು ಅತಿ ಮುಖ್ಯ. ಈಗ ಇಡೀ ಪ್ರಕ್ರಿಯೆಯ ಒಂದು ಬಹುಮುಖ್ಯ ಘಟ್ಟವನ್ನು ತಲುಪಿದ್ದೇವೆ. ವಿಭಾಗ 4, ಪರಿಶೀಲನೆ ಮತ್ತು ಸಹಿ. ಮೊದಲಿಗೆ ಅಪ್ಲಿಕೇಶನ್ನಲ್ಲಿ ಪಾಲುದಾರರ ಪೈಕಿಯೊಬ್ಬರನ್ನು ಪ್ರೆಸೆಂಟರ್ ಅಥವಾ ದಸ್ತಾವೇದು ಸಲ್ಲಿಸುವರು ಅಂತ ಕಡ್ಡಾಯವಾಗಿ ಆಯ್ಕೆ ಮಾಡಬೇಕು. ಇದನ್ನು ಮಾಡಿದ ತಕ್ಷಣ ಸಿಸ್ಟಮ್ ತಾನಾಗಿಯೇ ಒಂದು ಸಮ್ಮರಿ ರಿಪೋರ್ಟ್ ಅನ್ನ ಜನರೇಟ್ ಮಾಡ್ತದೆ. ಈ ವರದಿಯಲ್ಲಿರುವ ಪ್ರತಿಯೊಂದು ಅಂಶವನ್ನು ನಾವು ಬಹಳ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಏನಾದರೂ ಸಣ್ಣಪುಟ್ಟ ತಪ್ಪುಗಳಿದ್ರೆ ಸರಿಪಡಿಸಿಕೊಳ್ಳಲು ಅಂತಿಮ ಸಲ್ಲಿಕೆಗೂ ಮುನ್ನ ಇದೊಂದು ಅತ್ಯುತ್ತಮ ಅವಕಾಶ. ಇಲ್ಲಿ ಸಹಿ ಮಾಡಲು 2 ವಿಭಿನ್ನ ಆಯ್ಕೆಗಳಿವೆ. ಆಧುನಿಕ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಸೈನ್ ಆನ್ಲೈನ್ ಆಯ್ಕೆಯಿದೆ. ಇದರ ಮೂಲಕ ಸೈನ್ ಮಾಡಬಹುದು. ಒಂದು ಕುತೂಹಲದ ಸಂಗತಿ ಏನಂದ್ರೆ ಈ ಸೈನ್ ಯಶಸ್ವಿ ಆದ ತಕ್ಷಣ ಆ ಇಂಟರ್ಫೇಸ್ನ ಬಣ್ಣ ಬದಲಾಗುತ್ತದೆ.
ಪ್ರಕ್ರಿಯೆ ಮುಗಿದಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ದೃಶ್ಯ ಸಂಕೇತ. ಇದರ ಜೊತೆಗೆ ಸಾಂಪ್ರದಾಯಿಕ ವಿಧಾನವಾದ ಸೈನ್ ಆಫ್ಲೈನ್ ಕೂಡ ಇದೆ. ಇದರಲ್ಲಿ ಫಾರ್ಮನ್ನು ಪ್ರಿಂಟ್ ತೆಗೆದು ಭೌತಿಕವಾಗಿ ಸಹಿ ಮಾಡಿ ನೇರವಾಗಿ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಬೇಕಾಗ್ತದೆ. 5ನೇ ವಿಭಾಗ ದಾಖಲೆಗಳ ಅಪ್ಲೋಡ್. ಇದುವರೆಗಿನ ಎಲ್ಲ ಮಾಹಿತಿಯನ್ನು ಬೆಂಬಲಿಸಲು ಅಧಿಕೃತ ದಾಖಲೆಗಳನ್ನು ಒದಗಿಸುವ ಸರದಿ ಈಗ. ದಾಖಲೆಗಳ ಅಪ್ಲೋಡ್ಗಾಗಿ ಸ್ಪಷ್ಟವಾದ ಚೆಕ್ಲಿಸ್ಟ್ ಇಲ್ಲಿದೆ. ಪಾರ್ಟ್ನರ್ಶಿಪ್ ಡೀಡ್, ಪ್ರಧಾನ ಕಚೇರಿಯ ವಿಳಾಸದ ಪುರಾವೆ, ಎಲ್ಲಾ ಪಾಲುದಾರರ ಗುರುತು ಮತ್ತು ವಿಳಾಸದ ಪುರಾವೆ, ಹಾಗೆಯೇ ಸಾಕ್ಷಿದಾರರ ಗುರುತು ಮತ್ತು ವಿಳಾಸದ ಪುರಾವೆ. ಜೊತೆಗೆ ಇತರ ಯಾವುದೇ ಪೂರಕ ದಾಖಲೆಗಳಿದ್ರೆ ಅವೆಲ್ಲವನ್ನು ಪೋರ್ಟಲ್ನಲ್ಲಿರುವ ಲಿಂಕ್ ಬಟನ್ಗಳನ್ನ ಬಳಸಿ ಒಂದೊಂದಾಗಿ ಅಪ್ಲೋಡ್ ಮಾಡಬೇಕು. ಸರಿಯಾದ ದಾಖಲೆಗಳೇ ಮುಂದಿನ ಅನುಮೋದನೆಗೆ ದಾರಿ ಮಾಡಿಕೊಡ್ತವೆ. ನಾವೀಗ ಅಂತಿಮ ಘಟ್ಟಕ್ಕೆ ಬಂದು ತಲುಪ್ತಿದ್ದೀವಿ. 6ನೇ ವಿಭಾಗ, ಅದೇ ಅಂತಿಮ ಸಲ್ಲಿಕೆ. ಎಲ್ಲಾ ದಾಖಲೆಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡಿದ ಮೇಲೆ ಕೊನೆಯಲ್ಲಿ ಒಂದು ಘೋಷಣಾ ಚೆಕ್ಬಾಕ್ಸ್ ಕಾಣಿಸುತ್ತೆ. ಎಲ್ಲಾ ದಾಖಲೆಗಳು ಮತ್ತು ನಮೂನೆಗಳನ್ನು ಭರ್ತಿ ಮಾಡಲಾಗಿದೆ ಮತ್ತು ಅರ್ಜಿದಾರರಿಂದ ಕಾನೂನುಬದ್ಧವಾಗಿ ಸಹಿ ಮಾಡಲಾಗಿದೆ ಅಂತ. ಅಂತಿಮ ಸಬ್ಮಿಟ್ ಬಟನ್ ಒತ್ತುವ ಮುನ್ನ ಈ ಕಡ್ಡಾಯ ಘೋಷಣಾ ಬಾಕ್ಸ್ ಅನ್ನು ಟಿಕ್ ಮಾಡೋದನ್ನ ಖಚಿತಪಡಿಸಿಕೊಳ್ಬೇಕು. ಇಲ್ಲಿಗೆ ಅರ್ಜಿದಾರರ ಕಡೆಯಿಂದ ಆಗಬೇಕಾದ ಕೆಲಸ ಸಂಪೂರ್ಣವಾಗುತ್ತದೆ. ಸಬ್ಮಿಟ್ ಮಾಡಿದ ತಕ್ಷಣವೇ ಅರ್ಜಿ ನೇರವಾಗಿ ಜಿಲ್ಲಾ ನೋಂದಣಾಧಿಕಾರಿಗಳ ಅಂದ್ರೆ ಡಿಆರ್ಒ ಅವರ ಪರಿಶೀಲನೆಗೆ ಹೋಗುತ್ತದೆ. ಅಧಿಕಾರಿಗಳು ಅರ್ಜಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರವಷ್ಟೇ ಮುಂದಿನ ಪೇಮೆಂಟ್ ಅಥವಾ ಶುಲ್ಕ ಪಾವತಿಯ ಹಂತ ತೆರೆದುಕೊಳ್ಳುತ್ತದೆ. ಅಂದ್ರೆ ಪೇಮೆಂಟ್ ಮಾಡುವ ಮುನ್ನವೇ ನಾವು ಸಲ್ಲಿಸಿದ ದಾಖಲೆಗಳ ಅಧಿಕೃತ ಪರಿಶೀಲನೆ ನಡೆದಿರುತ್ತದೆ. ಸುಖಾಸುಮ್ಮನೆ ಹಣ ಪೋಲಾಗುವುದನ್ನು ತಪ್ಪಿಸುವ ಅತ್ಯಂತ ಪಾರದರ್ಶಕವಾದ ವ್ಯವಸ್ಥೆ ಇದು. ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅದರ ಸ್ಟೇಟಸ್ ಅನ್ನು ಟ್ರ್ಯಾಕ್ ಮಾಡೋದು ಕೂಡ ಬಹಳ ಸುಲಭ. ಕಾವೇರಿ 2 ಪೋರ್ಟಲ್ನ ಹೋಮ್ ಪೇಜ್ಗೆ ಭೇಟಿ ನೀಡಿ ಫಾರ್ಮ್ ರಿಜಿಸ್ಟ್ರೇಷನ್ ಅಡಿಯಲ್ಲಿರುವ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸಲ್ಲಿಸಿದ ಅರ್ಜಿಯ ಪ್ರತಿಯೊಂದು ಹಂತದ ಪ್ರಗತಿಯನ್ನು ಇಲ್ಲೇ ನೇರವಾಗಿ ನೋಡ್ಕೊಳ್ಬೋದು. ಹಾಗಾದ್ರೆ ಹೊಸ ವ್ಯವಹಾರವನ್ನ ಅಧಿಕೃತವಾಗಿ ಪ್ರಾರಂಭಿಸಿ ಯಶಸ್ಸಿನತ್ತ ಕೊಂಡೊಯ್ಯಲು ಇದೊಂದು ಸುಲಭದ ಹಾದಿ. ಕಾವೇರಿ 2 ಪೋರ್ಟಲ್ನಲ್ಲಿರುವ ಈ ಸರಳೀಕೃತ ಪ್ರಕ್ರಿಯೆ ಪ್ರತಿಯೊಬ್ಬ ಉದ್ಯಮಿಗೂ ವರದಾನವಾಗಿದೆ. ಈ ಮಾಹಿತಿಯುಕ್ತ ವಿವರಣೆ ಎಲ್ಲರಿಗೂ ಸ್ಪಷ್ಟ ಮಾರ್ಗದರ್ಶನ ನೀಡಿದೆ ಅಂತ ಭಾವಿಸ್ತೇವೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಮುಂದಿನ ಉಪಯುಕ್ತ ಅಪ್ಡೇಟ್ಗಳಿಗಾಗಿ ಅವರ ಸಾಮಾಜಿಕ ಜಾಲತಾಣಗಳನ್ನು ಖಂಡಿತ ಫಾಲೋ ಮಾಡಿ. ಸರ್ಕಾರಿ ಕಚೇರಿಗಳಿಗೆ ಅಲೆಯದೆ, ಭ್ರಷ್ಟಾಚಾರಕ್ಕೆ ಎಡೆಯಿಲ್ಲದೆ, ಕೇವಲ ಕೆಲವೇ ಕ್ಲಿಕ್ಗಳ ಮೂಲಕ ಮನೆಯಿಂದಲೇ ಹೊಸ ವ್ಯವಹಾರವನ್ನ ಆರಂಭಿಸುವ ಈ ಡಿಜಿಟಲ್ ಕ್ರಾಂತಿ ಎಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಮತ್ತೊಂದು ಆಸಕ್ತಿದಾಯಕ ವಿವರಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಲಿಯುತ್ತೀರಿ ಮತ್ತು ಬೆಳೆಯುತ್ತೀರಿ.